ಈ ಮಸ್ಕಬನ್ನ ಮಾರಿ ಬಿಕಾಂ ಗ್ರಾಜುಯೇಟ್ ಗಿಂತ ಜಾಸ್ತಿ ಸಂಪಾದನೆ ಮಾಡಬಹುದಾ ನೋಡೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಶ್ವಿನ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಮಸ್ಕಬನ್ ಮಾರಿ ಹೇಗೆಲ್ಲ ಹಣನ ಸಂಪಾದನೆ ಮಾಡಬಹುದು ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಬನ್ನಿ ಗೈಸ್, ಯಾವ್ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಲ್ಲಾನು ಹೇಳ್ತೀನಿ. ಯಾವ ತರ ಪ್ರಾಫಿಟ್ ನ ತೆಗಿಬೇಕು ಅನ್ನೋದನ್ನ ಹೇಳ್ತೀನಿ, ಯಾವ ತರ ಕಸ್ಟಮರ್ನ ಸೆಳಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಪ್ರತಿ ಒಂದು ಈ ವಿಡಿಯೋದಲ್ಲಿ ಇರುತ್ತೆ. ನೀವು ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಮಸ್ಕಬನ್ ಮಾಡೋದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಬನ್ನಿ, ಯಾವ್ಯಾವ ಐಟಮ್ಸ್ ಇದೆ ಅಂತ ಹೇಳ್ತೀನಿ. ಮತ್ತೆ ಇದು ಬೆಣ್ಣೆ ನಾಟಿದು ತೊಗೊಂಡಿರೋಂಥದ್ದು, ನಾಟಿದ್ದು ತಗೊಂಡಿದ್ದೀನಿ. ಬಟ್ ಏನಂತಂದರೆ ನಿಮಗೆ ನಾಟಿದ್ದು ತಗೊಂಡ್ರೆ ಸ್ವಲ್ಪ ಜಾಸ್ತಿ ಬೀಳುತ್ತೆ, ನಾಟಿದ್ದು ತಗೊಂಡ್ರೆ ತುಂಬ ಜಾಸ್ತಿ ಕಾಸ್ಟ್ಲಿ ಬೀಳುತ್ತೆ. ಇಲ್ಲಿ ನಾನು ಹಳ್ಳಿಲಿ ಇರೋದ್ರಿಂದ ಸ್ವಲ್ಪ ಕಮ್ಮಿಗೆ ತಗೊಂಡಿದ್ದೀನಿ. ಇನ್ ಕೇಸ್ ನೀವು ಸಿಟಿಲಿ ಇದ್ದೀರಾ, ಸಿಕ್ತಿಲ್ಲ ಅನ್ನೋದಾದರೆ ನೀವು ನಂದಿನಿಂದ ತಗೋಬೇಕಾಗುತ್ತೆ. ಇದು ಒಂದಕ್ಕೆ ನಿಮಗೆ 305 ರೂಪಾಯಿ ಬೀಳುತ್ತೆ, ಅರ್ಧ ಕೆ ಜಿ. ನೀವು 1 ಕೆ ಜಿ ತಗೋಬೇಕಾಗುತ್ತೆ. ನಾನು ನಾಟಿದ್ದು ತೊಗೊಂಡಿದ್ದೀನಿ. ನೀವು ನಾಟಿದ್ದು ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ನಿಮಗೆ ನಂದಿನಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ, ಒಳ್ಳೆ ಕ್ವಾಲಿಟಿನೇ. ನಂದಿನಿ ಗೊತ್ತಲ್ಲ ನಿಮಗೇನೆ. ನೆಕ್ಸ್ಟು ನಿಮಗೆ 150 ಬನ್ನಿಗೆ 100, 160, 170 ಬನ್ನಿಗೆ 1 ಕೆ ಜಿ ಬೆಣ್ಣೆ ಜಾಸ್ತಿನೇ ಆಗುತ್ತೆ. ಅದು 1 ಕೆ ಜಿ ಬೆಣ್ಣೆ. ಮತ್ತು ನಿಮಗೆ ಬೇಕಾಗಿರೋದು ಒಂದು ಗುಲ್ಕನ್ನು. 150 ಬನ್ನಿಗೆ ಒಂದು 6 ಕೆ ಜಿ ಗುಲ್ಕನ್ ಬೇಕಾಗಿರುತ್ತೆ. 6 ಕೆ ಜಿ ನಿಮಗೆ ಜಾಸ್ತಿ ಹೋಲ್ಸೇಲಾಗಿ ಸಿಗುತ್ತೆ. ನಿಮಗೆ ಮಾಡಿರೋ ಅಂಥದ್ದೇ ನಿಮಗೆ ಹೋಗಿ ಕೇಳಿದ್ರೆ ಅಂಗಡಿಗಳಲ್ಲೇ ಸಿಗ್ಬೋದು, ಕಮ್ಮಿ ರೇಟ್ಗೆ ಸಿಗುತ್ತೆ. ಆಲ್ಮೋಸ್ಟು ನಿಮಗೆ ಇದೊಂದು 400, 6 ಕೆ ಜಿ ನಿಮಗೆ 400, 500ಗೆಲ್ಲ ಸಿಗುತ್ತೆ ನಿಮಗೆ. ಗುಲ್ಕನ್ ಇಲ್ಲ ಅಂತಂದರೆ ಏನು ಮಾಡಬೇಕು? ಗುಲ್ಕನ್ ಇಲ್ಲ ಅಂತಂದರೆ ಫ್ಲೇವರ್ಗಳು ಬರುತ್ತೆ ಗೊತ್ತಾ, ಗುಲ್ಕನ್ ಟೈಪು. ಮತ್ತು ಇವಾಗ ಜ್ಯೂಸ್ ಮಾಡೋಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಈಗ ನಾನು ಹಾಕ್ತೀನಿ ನೋಡಿ, ಅದನ್ನ ನೋಡ್ಬೋದು ನೀವು. ಇದನ್ನು ಫ್ಲೇವರ್ ಟೈಪು, ಇದನ್ನ ಬೇಕಾದ್ರೂ ನೀವು ಆ್ಯಡ್ ಮಾಡ್ಬೋದು. ಇದು ಇದೇ ಥರನೇ ಸೇಮ್ ಜ್ಯೂಸ್ಗೆ ಹಾಕೋದಿರುತ್ತೆ, ಅದನ್ನ ತಗೊಳಕ್ ಹೋಗ್ಬೇಡಿ. ಬನ್ಗೆ ಹಾಕೋದೇ ಬೇರೆ ಇರುತ್ತೆ, ಅದನ್ನ ತಗೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಗುಲ್ಕನ್ ನಿಮಗೆ ಕಮ್ಮಿಗೆ ಸಿಗುತ್ತೆ. ಅಂದರೆ ಹೋಲ್ಸೇಲ್ ಅಂಗಡಿಗೆ ಹೋದರೆ ನಿಮಗೆ ಗುಲ್ಕನ್ಗಳು ಸಿಗುತ್ತೆ. ಒಂದು 4 ಕೆ ಜಿಗೆ 300 ರೂಪಾಯಿ, 350 ರೂಪಾಯಿ ಆ ಥರ ಸಿಗುತ್ತೆ. ಆಮೇಲೆ ಇನ್ನೊಂದು ಹರ್ಷೀಸ್ ಸಿರಪ್, ಇದು ಚಾಕ್ಲೇಟ್ ಸಿರಪ್. ಇದೊಂದು ನಿಮಗೆ 200 ರೂಪೀಸ್ ಬೀಳುತ್ತೆ. ಇದು ನೀಟಾಗಿ ಆಗುತ್ತೆ. ಮತ್ತು ಗ್ಲಾಸು ನಿಮಗೆ ಬನ್ ಹಾಕೊಳ್ಳೋಕ್ಕೆ, ಒಂದು ಶೋ ಥರಕ್ಕೆ ಒಂದು ಗ್ಲಾಸು ಗಾಜೊಂದಿದ್ರೆ ಒಳ್ಳೆಯದು. ಗುಲ್ಕನ್ಗೂ ಗಾಜದಿದ್ದರೆ ಒಳ್ಳೆಯದು, ಅಂದರೆ ಚೆನ್ನಾಗಿ ಕಾಣುತ್ತೆ, ಹೈಜೀನಿಕಾಗಿ ಕಾಣುತ್ತೆ ಅನ್ನೋದು ಒಂದಕ್ಕೆ. ಮತ್ತು ಇನ್ನೊಂದು ಟೇಬಲ್ ಬೇಕು ನಿಮಗೆ. ಇದು ಟೇಬಲ್ ನಿಮಗೆ ಒಂದು 1000-1200 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮಗೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬನ್ನ ನಾನು ಬೇಕ್ರಿಯಲ್ಲಿ ಚೆನ್ನಾಗಿ ಮಾಡೋರ ಹತ್ರ ಆರ್ಡ್ರ್ ಕೊಟ್ಟಿದ್ದೀನಿ. ಒಂದು 150 ಬನ್ನ ಆರ್ಡ್ರ್ ಕೊಟ್ಟಿದ್ದೀನಿ. ಅದನ್ನು ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಮನೆಗೆ ತಂದು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋದು ಸ್ವಲ್ಪ ರಿಸ್ಕಿ ಆಗುತ್ತೆ ಅಂತ ಅಲ್ಲೇ ಅಂಗಡಿ ಹಾಕ್ತೀನಲ್ಲ, ಅಲ್ಲೇ ಬೇಕ್ರಿ ಇದೆ, ಅಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ. ಅವರು ಸ್ಪೆಷಲಾಗಿ ಮಾಡೋ ಅಂಥದ್ದು ಅಲ್ಲೇ ಇಸ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ ವ್ಯಾಪಾರನ. ಹೋಲ್ಸೇಲ್ ಬೇಕ್ರಿಗಳಲ್ಲಿ ಹೋಲ್ಸೇಲ್ ಮಾರ್ತಾರೆ ಅವರು. ಅಲ್ಲಿ ಎಲ್ಲೆಲ್ಲೋ ಪ್ಯಾಕೆಟ್ಗಳಲ್ಲಿ ಮತ್ತು ಇದರಲ್ಲಿ ಡಿಮಾರ್ಟು ಮತ್ತು ರಿಲಯನ್ಸ್ ಮಾರ್ಕೆಟಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಒಂದು ಬೇಕ್ರಿನ ಪ್ರಾಪರಾಗಿ ನೋಡಿ, ಆ ಬೇಕ್ರಿಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಇವರು ಫೇಮಸ್ ಇದ್ದಾರೆ ಬೇಕ್ರಿ ಅವರು ಅಂತಂದರೆ ಅವರಿಗೆ ಆರ್ಡ್ರ್ ಕೊಡಿ. ಆರ್ಡ್ರ್ ಕೊಟ್ಬಿಟ್ಟು ಒಂದು ಬನ್ನು 5 ರೂಪಾಯಿ ನನಗೆ ನಾನು ಮಾಡಿಸಿರೋ ಅಂಥದ್ದು. ಸಿಟಿಲಿ ಒಂದು 6 ರೂಪಾಯಿನೋ 5 ರೂಪೀಸೋ ಇರುತ್ತೆ. ಬಟ್ 5 ರೂಪಾಯಿಗೆ ನಿಮಗೆಲ್ಲ ಮಾಡಿಕೊಡ್ತಾರೆ ಒಂದು ಬನ್ನ. ನೋಡಿ ಮಾಡಿಸ್ಕೋಬೋದು. ಒಂದು ಬೇಕ್ರಿಲಿ ಹೋಗಿ ಒಂದು 100 ಬನ್ನು 150 ಬನ್ ಬೇಕು ಅಂತಂದರೆ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಇಂಥ ದಿನ ಬೇಕು ಅಂತಂದರೆ ಅಂಥ ದಿನ ಬಿಫೋರ್ ಮುಂಚೆನೇ, 1 ಡೇ ಮುಂಚೆನೇ ನೀವು ಹೇಳಬೇಕಾಗುತ್ತೆ ಅವ್ರಿಗೆ. ಇನ್ನು ನಾಳೆ ಅವ್ರು ನಿಮಗೆ ಕೊಡ್ತಾರೆ. 150 ಬನ್ ಮಾಡಿಸ್ತೀರಾ ಅಂತಂದರೆ, 100 ಬನ್ ಮಾಡಿಸ್ತೀರಾ ಅಂತಂದರೆ 500 ರೂಪೀಸ್ ಆಗುತ್ತೆ 100 ಬನ್ನಿಗೆ. 150 ಬನ್ನಿಗೆ 750 ರೂಪಾಯಿ ಆಗುತ್ತೆ 150 ಬನ್ ಮಾಡಿಸ್ತೀನಿ ಅಂತಂದರೆ. ಅದಕ್ಕೆ ನಾನು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ನೀವು ಬೇಕ್ರಿಗಳಲ್ಲಿ ಬನ್ ಮಾಡಿಸಿದ್ರೇ ಬೆಸ್ಟು. ಯಾಕಂದರೆ ನಿಮಗೆ ಒಳ್ಳೆ ಬನ್ ಸಿಗುತ್ತೆ. ಬೇರೆಗಳಲ್ಲಿ ಪ್ರಿಸರ್ವೇಟಿವ್ ಮತ್ತು ಏನೇನೋ ಆ್ಯಡ್ ಮಾಡಿರ್ತಾರೆ. ಬಟ್ ಬೇಕ್ರಿಲೇ ಹೋಗಿ ವಿಚಾರಿಸಿ ನೀಟಾಗಿ ಬನ್ನ ಮಾಡಿಸಿ.
ನೋಡಿ ಇಷ್ಟು ಆಗಿರೋ ಅಂಥದ್ದು ನನಗೆ ಐಟಮ್ಸು. ಅಮೌಂಟು ನನಗೆ ಫುಲ್ ಕ್ಯಾಲ್ಕುಲೇಟ್ ಹಾಕಿ ನಿಮಗೆ ಎಲ್ಲನೂ ಹೇಳ್ಕೊಡ್ತೀನಿ, ಬನ್ನಿ. ನೀವು 6 kg ತೊಗೋಬೇಕಾಗುತ್ತೆ 150 ಬನ್ನಿಗೆ. 100 ಬನ್ನಿಗೆ ನೀವು 4 kg ತೊಗೊಂಡ್ರೆ ಸಾಕು, ಇನ್ನೇನು ಅಂಥದ್ದು ಇಲ್ಲ. ಮತ್ತು ಬೆಣ್ಣೆ ಸ್ವಲ್ಪ ನೋಡಿ ನೀವು ತಗೊಬೇಕಾಗುತ್ತೆ, ಸ್ವಲ್ಪ ಹುಷಾರು. ಬೆಣ್ಣೆ ಕಾಸ್ಟ್ಲಿ ತೊಗೊಬಿಡಿ, ಲಾಭ ನೋಡಿಕೊಂಡು ಇಡಿ. ಮತ್ತು ಇನ್ನೊಂದು ಬೇಕಾಗಿರೋದು ಒಂದು 4 ಟಿಶ್ಯೂ, ಒಂದು 5 ಟಿಶ್ಯೂ ಬೇಕಾಗುತ್ತೆ. ಒಂದು 6 ಟಿಶ್ಯೂಗೆ 100 ರೂಪಾಯಿ ಬೀಳುತ್ತೆ, ಹೋಲ್ಸೇಲ್ ಪ್ರೈಸಲ್ಲಿ 100 ರೂಪಾಯಿ ಬೀಳೋ ಅಂಥದ್ದು. ಒಂದು 4-5 ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ, ನಿಮ್ಗೆ ಮುಂದಕ್ಕೆ ಉಪಯೋಗ ಆಗುತ್ತೆ. ಒಂದು 4-5 ಜಾಸ್ತಿನೇ ತೊಗೊಳ್ಳಿ ಎಕ್ಸ್ಟ್ರಾ, ಅದೊಂದು 20 ರೂಪಾಯಿ ಬೀಳುತ್ತೆ. ಇದು ಒಂದು ಟಿಶ್ಯೂಗೆ, ಇದು ಕ್ವಾಲಿಟಿ ಟಿಶ್ಯೂ. ಇದಕ್ಕೆ ಒಂದು 20 ರೂಪೀಸ್. ಒಂದು 4 ತೊಗೊಂಡಿದ್ದೀನಿ, 4ಕ್ಕೆ ಒಂದು 70 ರೂಪಾಯಿ 80 ರೂಪಾಯಿ ಬಿದ್ದಿದೆ ಇದು. ಮತ್ತು ಇದು ನಿಮಗೆ ಟೆಂಟು ಇದರಲ್ಲಿದೆ ಪೂರ್ತಿ. ಬನ್ನಿ ಗೈಸ್, ಅಲ್ಲಿ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ಸ್ಟಾಲ್ ಹಾಕಿ ನಾನು ಇದೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಕಸ್ಟಮರ್ ಬರೋದು, ಮತ್ತು ಬ್ರೆಡ್ಡಿಗೆ ಏನೇನು ಹಾಕಬೇಕು ಅನ್ನೋದನ್ನ ಎಲ್ಲನೂ ತೋರಿಸ್ಕೊಡ್ತೀನಿ. ನೀಟಾಗಿ ನೋಡಿ, ಎಲ್ಲನೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಗೈಸ್ ಇವಾಗ ಪ್ರತಿಯೊಂದು ಎಲ್ಲ ರೆಡಿ ಆಗೈತೆ, ರೆಡಿ ಮಾಡ್ಕೊಂಡು ಇವಾಗ ತೊಗೊಂಡೋಗ್ತಾ ಇದ್ದೀನಿ. ನಡೀರಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ಸ್ಪಾಟ್ಗೆ ಹೋಗಿ ಟೆಂಟೆಲ್ಲ ರೆಡಿ ಮಾಡಿಕೊಂಡು ಸಾಮಾನೆಲ್ಲ ಇಳಿಸ್ಕೊತಿದ್ದೀನಿ. ಈಗ ರೆಡಿ ಮಾಡಬೇಕೆಲ್ಲನೂ. ಗೈಸ್ ಇವಾಗ ಟೆಂಟು ಮಸ್ಕ ಬಂದು ಈ ಥರ ರೆಡಿಯಾಗಿದೆ. ಆಗಲೇ ಸ್ವಲ್ಪ ಜನ ಬಂದು ಹೋದರು, ಎಲ್ಲ ತೊಗೊಂಡು ಒಂದು 4-5 ಜನ. ಇವಾಗ ಹಾಕಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾರು ಬರ್ತಾರೆ ಅಂತ. ಇದು ಕೇರ್ ನಗರ ಸರ್ಕಲ್ ಹತ್ರನೇ ಇಟ್ಟಿರೋದು. ನೋಡಿ ಗೈಸ್, ನಾನು ವ್ಯಾಪಾರನ ಸ್ಟಾರ್ಟ್ ಮಾಡಿ 5 ನಿಮಿಷಕ್ಕೇ ಜನಗಳು ಬರ್ತಿದ್ರು. ಏನಕ್ಕಪ್ಪ ಅಂತಂದರೆ ಬ್ಯಾನರು ಆ ರೀತಿ ರೆಡಿ ಮಾಡಿದ್ದೆ. ಮುಂದೆ ಹೇಳ್ತೀನಿ ಯಾವ ಥರ ಬ್ಯಾನರ್ನ ರೆಡಿ ಮಾಡಿದ್ರೆ ಜನಗಳು ಬರ್ತಾರೆ ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ ಗೈಸ್, ಈ ಥರ ಜನ ಬರಬೇಕು ಅಂತಂದರೆ ನೀವು ಕ್ಲೀನಾಗಿ ಹೈಜೀನಾಗಿ ಇಟ್ಕೊಬೇಕಾಗುತ್ತೆ. ಮತ್ತು ಗ್ಲಾಸಲ್ಲಿ ನೀವು ಇಡಬೇಕಾಗುತ್ತೆ. ಎಲ್ಲರೂ ಇಡ್ತಾರಲ್ಲ ಅವ್ರಿಗಿಂತ ಇನ್ನೂ ಯೂನಿಕ್ಕಾಗಿ ನೀವು ಇಡಬೇಕು. ಬಟ್ ನಾನು ಸಿಂಪಲಾಗಿ ಇಟ್ಟಿರೋದ್ರಿಂದ ಒಂದು ಯೂನಿಕ್ಕಾಗಿ ಕಾಣುತ್ತೆ. ಒಂದು ಗ್ಲಾಸ್ ತೊಗೊಂಡಿದ್ದೀನಿ, 2 ಗಾಜಿಂದು, ಅದು ನಮ್ಮ ಮನೇಲಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ರೆಸ್ಪಾನ್ಸ್ ಅಂತೂ ಸೂಪರ್ ಆಗಿತ್ತು ಗೈಸ್, ಜನಗಳಂತೂ ತುಂಬಾ ಬಂದರು. ನಾನು ತಂದಿದ್ದು 150 ಬನ್ನೂ ಕೂಡ ಸಾಲಿಲ್ಲ, ಇನ್ನೂ ಬೇಕಿತ್ತು ಅಂತ ಅನಿಸ್ತಿತ್ತು. ಬಟ್ ಜಾಸ್ತಿ ದುರಾಸೆ ಪಡೋದು ಬೇಡ ಅಂತ 150 ಬನ್ನಿಗೆ ಸ್ಟಾಪ್ ಮಾಡಿದೆ. ಗೈಸ್ ಇವಾಗ ಮಸ್ಕ ಬನ್ನ ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನಿಮಗೆ, ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಗೈಸ್ ಬನ್ನ ಎತ್ಕೊಂಡು ನೀಟಾಗಿ ಅದನ್ನು ಮಧ್ಯಕ್ಕೆ ಕುಯ್ಬೇಕು, ಕರೆಕ್ಟಾಗಿ ನೀಟಾಗಿ. ಅದಾದಮೇಲೆ ನೀವು ಬೆಣ್ಣೆನ ಸವರಬೇಕಾಗತ್ತೆ, ಬಟರ್ನ. ಅದು ಸ್ವಲ್ಪನೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನೀವು ಮಾರ್ತಿರೋದು ಕಮ್ಮಿ ರೇಟು, ಜಾಸ್ತಿ ರೇಟಲ್ಲ. ಅದಕ್ಕೆ ನನ್ನ ಪ್ರಕಾರ ಸ್ವಲ್ಪ ಕಮ್ಮಿನೇ ಸವರಿ. ಮತ್ತು ಅದಾದಮೇಲೆ ಕೂಡ ಮೇಲ್ಗಡೆನೇ ಬೆಣ್ಣೆನ ಹಚ್ಚಬೇಕಾಗುತ್ತೆ. ಈಗ ನಾನು ಬೆಣ್ಣೆನ ಹಚ್ಚಿದೆ, ಇವಾಗ ಗುಲ್ಕನ್ ಹಾಕ್ತಿದ್ದೀನಿ. ಗುಲ್ಕನ್ ನಿಮಗೆ ಹೇಳ್ದಂಗೆ ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ. ಬಟ್ ಇವಾಗ ಒಂದೇ ಸ್ಪೂನ್ ಹಾಕಿ, ಒಂದೇ ಸ್ಪೂನಲ್ಲಿ ನೀವು ಫುಲ್ ಆ ಕಡೆ ಈ ಕಡೆ ಎಲ್ಲ ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಬಟರ್ನ ಅದ್ರ ಮೇಲೆ ಸವರಬೇಕಾಗುತ್ತೆ. ಯಾಕಂದರೆ ನೋಡೋರಿಗೆ ಅದು ಕಾಣಿಸ್ಬೇಕು, ಬಟರ್ ಹಾಕ್ತಿದ್ದಾನೆ, ಮೇಲ್ಗಡೆ ಎಲ್ಲ ಹಾಕ್ತಿದ್ದಾನೆ ಅನ್ನೋ ಥರ. ಕ್ವಾಂಟಿಟಿ ಜಾಸ್ತಿ ಅನ್ನೋ ಥರ ಅವರಿಗೆ ಫೀಲ್ ಆಗುತ್ತೆ. ಮತ್ತು ಚಾಕ್ಲೇಟ್ನ ಹಾಕಿ ಅವ್ರಿಗೆ ಮೇಲ್ಗಡೆ ಸರ್ವ್ ಮಾಡಬೇಕು. ನೋಡಿ ಗೈಸ್, ಇದು ಈ ಥರ ಮಾಡೋ ಅಂಥದ್ದು. ಗೈಸ್ 3 ಬಂದಿತ್ತು, ಎಲ್ಲನೂ ಹಾಕಾದ್ಮೇಲೆ ನೀಟಾಗಿ ಟಿಶ್ಯೂ ಮೇಲೆ ಇಟ್ಟು ಅದನ್ನು ನೀಟಾಗಿ ಪಾರ್ಸಲ್ ಮಾಡಬೇಕು. ಪಾರ್ಸಲ್ ಮಾಡೋ ವಿಧಾನ ನೋಡಿ ಈ ಥರ ಇರುತ್ತೆ. ಗೈಸ್ ಫೈನಲಿ ಎಲ್ಲ ಬನ್ನು ಖಾಲಿ ಆಯಿತು. ಇದನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡಬೇಕು. ಬನ್ನಿ ಲಾಭ ಎಷ್ಟು ಅಂತ ಹೇಳ್ತೀನಿ. ಪ್ರೈಸ್ನ ನೀವು ಮಸ್ಕ ಬನ್ನ ನೋಡ್ಬೋದು, ಬೇರೆ ಕಡೆ ಎಲ್ಲ ಒಂದು 40, 50, 60, 80ಕ್ಕೆಲ್ಲ ಮಾರ್ತಿದ್ದಾರೆ. ಮಸ್ಕ ಬನ್ನ ಬಾಳೆಹಣ್ಣು ಹಾಕಿ ಅದು ಹಾಕಿ 80ಕ್ಕೆಲ್ಲ ಮಾರ್ತಿದ್ದಾರೆ. ಬಟ್ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟೊಂದು ನೀವು ಮಾಡಿದ್ರೆ ನೀವು ಜಾಸ್ತಿ ಬಿಸ್ನೆಸ್ಸಲ್ಲಿ ಉಳ್ಕೊಳಕ್ಕಾಗಲ್ಲ. ನೀವು ಕಮ್ಮಿ ಅಂದರೆ ನೀವು ಮೈಸೂರು, ಬೆಂಗಳೂರು ಅಂದರೆ ಸಿಟಿ, ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾಡ್ತೀನಿ ಅಂತಂದರೆ 25 ರೂಪಾಯಿಗೆ ನೀವು ಮಾಡಬೇಕು. 25 ರೂಪಾಯಿಗೆ ನೀವು ಮಾರಿದ್ರೆ ನಿಮಗೆ 3750 ರೂಪಾಯಿ ಸಿಗುತ್ತೆ. ಅಂದರೆ 150 ಬನ್ನು ನೀವು ಟಾರ್ಗೆಟ್ ಇಟ್ಕೋಬೇಕು. 150 ಬನ್ನ ನೀವು ಟಾರ್ಗೆಟ್ ಇಟ್ಕೊಂಡ್ರೆ
ನಿಮಗೆ 3,750 ರೂಪಾಯಿ ನಿಮಗೆ ಸಿಗುತ್ತೆ. ನೀವು ಹಾಕಿರೋ ಬಂಡವಾಳ ಎಲ್ಲ ಕಳೆದು ನಿಮಗೆ ಲಾಭನೇ ನಿಮಗೆ 1,950 ರೂಪಾಯಿ ಸಿಗುತ್ತೆ. ಬರೀ ಲಾಭನೇ. 25 ರೂಪಾಯಿಗೆ ನೀವು ಮಾರಿದ್ರೆ 150 ಬನ್ನ. ನೀವು ಯೋಚನೆ ಮಾಡಬೇಕು, ಜಾಗ ಎಲ್ಲಿಡಬೇಕು ಅಂತಂದರೆ ಹಾಲ್ ಗ್ರೌಂಡ್ ಎಲ್ಲ ಬರಬೇಕು, ಮಕ್ಳುಗಳಿಂದನೂ ಬರಬೇಕು, ಫ್ಯಾಮಿಲಿ ಬರಬೇಕು, ಮತ್ತು ಚಿಕ್ಕವರು ದೊಡ್ಡವರು ಎಲ್ಲ ಪ್ರತಿಯೊಬ್ಬರನ್ನು ಬರೋ ರೀತಿ ಸರ್ಕಲಲ್ಲಿ ಇಡಬೇಕು. ಇಲ್ಲ ಒಂದು ಸ್ಕೂಲ್ ಹತ್ರ ದಯವಿಟ್ಟು ಇಡಕ್ಕೆ ಹೋಗ್ಬಿಡಿ, ಅಲ್ಲಿ ಓಡಲ್ಲ, ಬರೀ ಸ್ಟೂಡೆಂಟ್ಗಳು ಮಾತ್ರ, ಅದು ಪ್ರಯೋಜನ ಇಲ್ಲ. ಎಲ್ಲರ ಹತ್ರನೂ ಬರ್ತಿರಲ್ಲ, ಕಾಸು ಕೊಟ್ಟಿರಲ್ಲ ಮನೇಲಿ, ಆ ಥರ ಆಗುತ್ತೆ. ಬ್ಯಾನರ್ ನೀವು ರೆಡಿ ಮಾಡಿಸ್ತಿದ್ದೀರಾ, ಬ್ಯಾನರ್ನ ನೀವು ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಒಂದು ಐಡಿಯಾ ಬರಬೇಕು. ಏನು ಐಡಿಯಾಪ್ಪ ಅಂತಂದರೆ ನನ್ನ ಬ್ಯಾನರ್ನ ನೋಡಿ ಜನಗಳು ಬರಬೇಕು, ಆ ರೀತಿ ಅಟ್ರಾಕ್ಟಿವ್ ಆಗಿ ನೀವು ಮಾಡಬೇಕು. ಹೇಗೆ ಅಂತಂದರೆ ಇವಾಗ ರೆಡ್ ನೀವು ನೋಡ್ಬೋದು, ರೆಡ್ ಬ್ಯಾನರ್ನ ನಾನು ಮಾಡಿಸಿದ್ದೀನಿ, ನಾನು ಹಾಕ್ತೀನಿ ನೋಡಿ. ಇವಾಗ ಈ ರೆಡ್ ಬ್ಯಾನರ್ನ ನಾನು ಮಾಡಿಸಿದ್ದೀನಿ. ನೀವು ಥಿಯೇಟರ್ಗಳಲ್ಲಿ ನೋಡ್ಬೋದು, ಆಲ್ಮೋಸ್ಟು ರೆಡ್ ಕಲರಲ್ಲೇ ನಿಮ್ಮದು ಸೀಟ್ಗಳೆಲ್ಲ ಇರುತ್ತೆ. ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಆ ರೆಡ್ ಒಂದು ಬ್ಯಾನರ್ನ ಹಾಕ್ಸಿದ್ದೀನಿ. ಅದು ಹಾಕ್ಸಿದ್ರೆ ನಿಮಗೆ ಸ್ವಲ್ಪ ಕ್ರೇವಿಂಗ್ಸ್ ಆಗುತ್ತೆ. ಅದು ಕಲರ್ ನೋಡಿ ಸ್ವಲ್ಪ ಅದು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆ ಕಲರ್ ನೋಡೋದ್ರಿಂದ ಸ್ವಲ್ಪ ಜನಗಳಿಗೆ ಕ್ರೇವಿಂಗ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಡ್ ಕಲರಲ್ಲೇ ಹಾಕ್ಸಿದ್ದೀನಿ. ಅದನ್ನು ನೀವು ಥಿಂಕ್ ಮಾಡಿ. ಅಂದರೆ ಬ್ಯಾನರು ತುಂಬ ನೀಟಾಗಿರಬೇಕು, ಆ ರೀತಿ ನೀವು ರೆಡಿ ಮಾಡಬೇಕು. ಎಷ್ಟೆಷ್ಟೋ ತುಂಬ ತುಂಬಿಡೋದು, ಒಂದು 2-3 ಬ್ಯಾನರ್ಲಿ ಚಿತ್ರಗಳಿರಲಿ ಸಾಕು, ಒಂದೇ ಇರಲಿ ಸಾಕು. ಅದರಲ್ಲಿ ಪ್ರೈಸು ಮತ್ತು ನಿಮ್ಮದು ಏನು ಹಾಕ್ತಿದ್ದೀರ ಅದು ಹಾಕ್ಸಿ ಸಾಕು, ಮತ್ತು ಏನೇನಿದೆ ಅದನ್ನು ಹಾಕ್ಸಿ ಸಾಕು. ತುಂಬ ಚೆನ್ನಾಗಿರಬೇಕು. ಅದು ನೋಡಿದ ತಕ್ಷಣ ಅವರು ಬರಬೇಕು, ಆಗಲೇ ನಿಮಗೆ ವ್ಯಾಪಾರ ಇನ್ನೂ ಚೆನ್ನಾಗಾಗೋದು. ಇನ್ನೊಂದು ಹೇಳ್ತೀನಿ ನೋಡ್ಕೊಬಿಡಿ. ನೀವು ಮಜ್ಜಿಗೆ ಮಾಡ್ತಿದ್ದೀರಾ ಅಂತಂದರೆ ಕ್ಲೀನ್ ಆ್ಯಂಡ್ ಫ್ರೆಶ್ಶಿಗೆ ನೀವು ಹಸಿರು ಮತ್ತು ನೀಲಿ ವೈಟ್ ಇದನ್ನು ಬಳಸಬೇಕಾಗುತ್ತೆ. ಓಕೆನಾ? ನೀವೇನಾದರೂ ಹಣ್ಣುಗಳನ್ನ ಬಳಸ್ತೀನಿ ಅಂತಂದರೆ ಹಸಿರು ಮತ್ತು ಫ್ರೂಟ್ಸ್ಗಳನ್ನ ಆ ಥರ ಕಲರ್ ಇರಬೇಕು, ಫ್ರೆಶ್ ಅಂತ ಮೈಂಡಿಗೆ ಬರುತ್ತೆ. ಆಗ ಅವರು ಬಂದು ತೊಗೊತಾರೆ. ಈಗ ನಾನು ಮಾಡಿಸಿರೋದು ಸ್ವೀಟ್ದು, ಅದು ಅಂದರೆ ಬನ್ನೆಲ್ಲ ಇದೆ ಅಲ್ವಾ, ಅದಕ್ಕೆ ನಾನು ರೆಡ್ ಕಲರ್ ಮಾಡಿಸಿದ್ದೀನಿ. ರೆಡ್ ಕಲರ್ ನೋಡಿದ ತಕ್ಷಣ ಅವರಿಗೆ ಅನ್ಸ್ಬಿಡ್ಬೇಕು, ಒಂಥರ ಅದು ಫೀಲಿಂಗ್ಸ್ ಆಗುತ್ತೆ, ಚೆನ್ನಾಗಿದೆ, ಒಂಥರ ತಿನ್ನೋಣ ಕ್ರೇವಿಂಗ್ಸ್ ಆಗುತ್ತೆ, ಆ ಥರ. ಅದಕ್ಕೆ ರೆಡ್ ಕಲರಲ್ಲಿ ನೀವು ಮಾಡಿಸಿ. ಆದಷ್ಟು ನೀವು ನೋಡಿ ಕರೆಕ್ಟಾಗಿ ಕ್ಲಾರಿಟಿ ಆಗಿರಬೇಕು, ಆ ಥರ ನೀವು ಬ್ಯಾನರ್ನ ಮಾಡಿಸಿ. ಮತ್ತು ಇನ್ನೊಂದು ಏನು ಹೇಳ್ತೀನಪ್ಪ ಅಂತಂದರೆ, ನಾನು ಏನೇ ತುಂಬ ಜನ ಕಾಲು ಎಳೆಯಕ್ಕೆ ನೋಡ್ತಾರೆ, ನೀವೇನೇ ಮುಂದಕ್ಕೆ ಮಾಡ್ತೀನಿ ಅಂತಂದ್ರೂ ಕಾಲು ಎಳೆಯಕ್ಕೆ ನೋಡ್ತಾರೆ. ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಸ್ವಂತ ನಿಮ್ಮ ಅಪ್ಪ ಅಮ್ಮನೇ ನೀನು ಬೀದಿಲಿ ಮಾಡ್ಕೊಂಡು ಮಜ್ಜಿಗೆ ಮಾಡ್ತೀಯಾ, ಮತ್ತು ನನಗೆ ಅಂತಂದರು ಬೀದಿಲೋಗಿ ಮಜ್ಜಿಗೆ ಮಾಡ್ತೀಯಾ, ಬೀದಿಲೋಗಿ ಬನ್ ಮಾಡ್ತೀಯಾ, ಬೀದಿಲೋಗಿ ಹಣ್ಣು ಮಾಡ್ತೀಯಾ ಅಂತಂದರು. ತಲೆನೇ ಕೆಡ್ಸ್ಕೊಬೇಡಿ, ಡೋಂಟ್ ವರಿ. ನೀವು ನಿಮ್ದು ಏನು ಗುರಿ ಇದೆ, ನಿಮ್ಮದು ಏನು ಮಾಡಬೇಕು ಅದನ್ನು ಮಾತ್ರ ಮಾಡಿ. ನಿಮ್ಮ ಮೈಂಡಿಗೆ ಏನು ಅನಿಸ್ತಿದೆ ಅದನ್ನು ನೀವೇ ಯೋಚನೆ ಮಾಡಿಕೊಂಡು ಕರೆಕ್ಟ್ ದಾರಿಲಿ ಹೋಗ್ತಿದ್ದೀನಾ ಇಲ್ವೋ ಅನ್ನೋದನ್ನ ನೀವೇ ಥಿಂಕ್ ಮಾಡಿ. ಆವಾಗಲೇ ನೀವು ಸಕ್ಸಸ್ ಆಗೋಕ್ಕೆ ಬರೋದು. ಆ ಥರ ನೀವು ಮಾಡಿ. ಬಟ್ ಬೇರೆಯವ್ರಿಗೆಲ್ಲ ತಲೆ ಕೆಡಿಸ್ಕೊಬೇಡಿ. ಏನೇ ಸಾವಿರ ಮಾತಾಡಿದ್ರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೋಬೇಡಿ. ನಿಮ್ಮದೇನು ನೀವು ಏನು ಮಾಡ್ತಿದ್ದೀರಾ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ಇನ್ಯಾರ ಬಗ್ಗೆನೂ ತಲೆನೂ ಕೆಡಿಸ್ಕೋಬೇಡಿ. ಯಾರು ಏನೇ ಅಂದ್ರೂ ಡೋಂಟ್ ಕೇರ್, ಆ ಥರನೇ ಇರಿ. ಆ ಥರ ಇದ್ರೇ ನೀವು ಬಿಸ್ನೆಸ್ಸಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ. ಬೇರೆಯವ್ರು ಏನೋ ಅಂತಾರೆ ನಾಚಿಕೆ ಬಿಡಬೇಕು ಬಿಸ್ನೆಸ್ಸಲ್ಲಿ. ಹೇಳ್ತೀನಿ ಇನ್ನೊಂದು, ನಾಚಿಕೆ ಬಿಟ್ಟರೆ ನೀವು ಉದ್ಧಾರ ಆಗ್ತೀರಾ ಬಿಸ್ನೆಸ್ಸಲ್ಲಿ. ನಾಚಿಕೆ ಬಿಟ್ಟಿಲ್ಲ ಅಂತಂದರೆ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ. ತಲೆ ಕೆಡಿಸ್ಕೋಬೇಡಿ. ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನ ಕೈಲೇ ಆಗಿದೆ ಅಂತಂದರೆ ನಿಮ್ಮ ಕೈಲಾಗಲ್ವಾ? ನಾನು ಮನುಷ್ಯನೇ, ನೀವು ಮನುಷ್ಯರೇ, ಹಾಗೇ ಆಗುತ್ತೆ, ಎಲ್ಲನೂ ಆಗುತ್ತೆ, ಮಾಡಬೇಕಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್.